ಭಟ್ಕಳ ನಗರದ ವೆಂಕಟಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಡೆದ ಐಎನ್ಎಫ್ ಟ್ರೇಡ್ ಎಕ್ಸ್ಪೋ 2025 ಅನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂಡಿಯನ್ ನವಾಯತ್ ಫೋರಂ ಕರಾವಳಿ ಕರ್ನಾಟಕದಲ್ಲಿ ಒಂದು ವಿಶ್ವಾಸಾರ್ಹ ಸಂಘಟನೆಯಾಗಿ ಸಮಾಜಮುಖಿ ಕಾರ್ಯ ಮಾಡುತ್ತಿದ್ದು, ಟ್ರೇಡ್ ಎಕ್ಸ್ಪೋ 2025 ಆಯೋಜಿಸುವ ಮೂಲಕ ಈ ಭಾಗದ ಉದ್ಯಮಿಗಳಿಗೆ, ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ಮಾರುಕಟ್ಟೆ ಒದಗಿಸಿಕೊಟ್ಟಿದೆ ಎಂದರು. ಚಿಕ್ಕಪುಟ್ಟ ಉದ್ದಿಮೆದಾರರು ಭಾಗವಹಿಸುವ ಮೂಲಕ ತಮ್ಮ ಉತ್ಪನ್ನಗಳನ್ನು ತೆರೆದಿಡಲು ಇದೊಂದು ಅವಕಾಶವಾಗಿದೆ. ಅಲ್ಲದೆ ಅನೇಕ ಗಣ್ಯರಿಂದ ಅಗತ್ಯ ವಿಷಯದ ಮೇಲೆ ಸೆಮಿನಾರ್ಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯ ಎಂದ ಅವರು, ಅಲ್ಪಸಂಖ್ಯಾತರ ಅತ್ಯುತ್ತಮವಾಗಿ ಭಟ್ಕಳದ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡಿ ಇವರ ವಿದ್ಯಾರ್ಜನೆ ಮಾದರಿಯಾಗಿದೆ ಎಂದರು. ಇಂಡಿಯನ್ ನವಾಯತ್ ಫಾರ್ಮ್ ನಿಜವಾಗ್ಲೂ ಈ ತಮ್ಮ ಅಸೋಸಿಯೇಷನ್ ಬಗ್ಗೆ ಹೇಳಬೇಕಂದ್ರೆ ತುಂಬ ನಮ್ಮ ಸೈಡ್ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಥರ ಯಾವುದೋ ಫಾರ್ಮ್ ಆಗಲಿ ಅಸೋಸಿಯೇಷನ್ ಆಗಲಿ ಆ ಥರ ಯೂನಿಟಿಲಿಂದ ಯಾವುದೂ ಕೆಲಸ ಆಗಲ್ಲ ಆ ಸೈಡ್. ಆದರೂ ಮಂಗಳೂರು ಸೈಡ್ ಮತ್ತು ಭಟ್ಕಲ್ ಸೈಡ್, ಧಾರವಾಡ ಸೈಡ್ ಇಲ್ಲಿ ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಒಂದು ವಿಶ್ವಾಸದಿಂದ, ಒಂದು ಪ್ರೀತಿಯಿಂದ ನಾವೆಲ್ಲರೂ ಯಾವುದೇ ಕಾರ್ಯಕ್ರಮ ಆಗಲಿ ಒಂದು ಸಿಸ್ಟಮೆಟಿಕ್ ಪ್ಲಾನಿಂಗ್, ಎಸ್ಪೆಷಲಿ ಮೈನಾರಿಟಿ ಅವರು, ನಮ್ಮ ಸೈಡ್ ಮೈನಾರಿಟಿ ಅವರು ಯಾವುದೋ ಬಿಸ್ನೆಸ್ ಆಗಲಿ, ಇವನ್ ಎಜುಕೇಷನಲ್ಲಿ ಆಗಲಿ ಆ ಥರ ಸಿಸ್ಟಮೆಟಿಕ್ ಯೂನಿಟಿ ಇಲ್ಲ. ಆದರೂ ಈ ಸೈಡ್ ಯೂನಿಟಿ ಇದೆ. ಐಎನ್ಎಫ್ ಅಧ್ಯಕ್ಷ ಎಸ್ಎಂ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಿನ್ಸಿಪಲ್ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಮಾತನಾಡಿ, ಕರಾವಳಿ ಭಾಗದಲ್ಲಿ ಉದ್ಯಮಕ್ಕೆ ಅನೇಕ ಅವಕಾಶಗಳು ತೆರೆದುಕೊಂಡಿದ್ದು, ಇಲ್ಲಿನ ಬೀಚ್ಗಳಲ್ಲಿಯೇ 200-300 ಜನರಿಗೆ ಕೆಲಸ ಕೊಡುವಂತಹ ಅವಕಾಶವಿದೆ. ಸ್ವಚ್ಛ ಹಾಗೂ ಉತ್ತಮ ಬೀಚ್ಗಳಲ್ಲಿ ಪ್ರವಾಸಿಗರು ಬೆಳಗ್ಗೆಯಿಂದ ಸಂಜೆಯವರೆಗೆ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡುವ ಮೂಲಕ ಬೀಚ್ ಪ್ರವಾಸೋದ್ಯಮಕ್ಕೆ ಅವಕಾಶವಿದೆ. ವಿದೇಶಗಳಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳು ಸಾವಿರಾರು ಜನರನ್ನು ಆಕರ್ಷಿಸುವ ಕಾರ್ಯ ಮಾಡುತ್ತಿವೆ ಎಂದರು. ಬೀಚ್ನಲ್ಲಿ ಜನತೆ ಬರಲು ಆರಂಭಿಸಿದರೆ ಎಲ್ಲಾ ಕಡೆಗಳಲ್ಲಿಯೂ ಇದು ಸಾಧ್ಯವಾಗುವುದು ಎಂದು ಹೇಳಿದರು. ಭಟ್ಕಳದ ಸಿಹಿ ತಿನಿಸುಗಳು, ವಿಶೇಷ ಅಡುಗೆ, ರುಚಿಯಾದ ತಿನಿಸುಗಳನ್ನು ಪ್ಯಾಕ್ ಮಾಡಿ ಬೇರೆ ಕಡೆಗಳಿಗೆ ಕಳುಹಿಸುವಂತಾದರೆ ಉತ್ತಮ ಮಾರುಕಟ್ಟೆ ಸೃಷ್ಟಿಸಬಹುದು. ಭಟ್ಕಳದ ವಿಶೇಷ ಆಹಾರ ಪದಾರ್ಥಗಳನ್ನು ಪೂರೈಸುವ ಒಂದು ಉತ್ತಮ ಹೋಟೆಲ್ ಇಲ್ಲಿ ಕಾಣುತ್ತಿಲ್ಲ. ಅದರಲ್ಲಿಯೂ ಕೂಡ ಅವಕಾಶವಿದೆ. ಮನೆಯಲ್ಲಿಯೇ ವಿವಿಧ ತಿಂಡಿ ತಿನಿಸುಗಳನ್ನು ತಯಾರಿಸಿ ಮಾರುಕಟ್ಟೆ ಮಾಡಲು ಕೂಡ ಅವಕಾಶವಿದ್ದು, ಅವುಗಳನ್ನೆಲ್ಲ ಬಳಸಿಕೊಂಡು ಉತ್ತಮ ವ್ಯಾಪಾರ ಮಾಡಬಹುದು ಎಂದು ಅಭಿಪ್ರಾಯಪಟ್ಟರು. Starting from 2018 onwards, and doing a lot of socio-economic activities, health activities, and mainly this program. In the morning, I think just generally I have a habit of walking. We are talking about economic activities. In the morning, just I took my license of after that we will go to the beach. We will see the beach. What is there? It's a jolly beach. So let me see. I have come to. I am not new to the भटकल. मैं भटकल में आज सर्विस आने से पहले मैं जानता हूँ, क्योंकि मेरे एक बहुत अच्छे दोस्त थे अभी वो दुबई में, समीर सफा, उनको मैं दिल्ली से जानता हूँ, तो भटकल का मेरा ताल्लुक तब से है. और बीच में फिर मैंने अपनी जो सर्विस लाइफ है वो कुंदापुर से शुरू की है, जस्ट नेबरिंग एरिया ऑफ दिस एरिया. सो आई वॉज रेगुलर विजिटर ऑफ भटकल, एंड अगेन आई वॉज MD of HESCOM also, so I have इज ऑफ पार्ट ऑफ माई जुडिक्शन. मेरा रही है काम करने का, तो ये मेरी खुशी की बात है. और मैं ही कहना चाहता जैसे मैं आज बीच पे गया था, तो बीच पे जाके अच्छा तो लगा वॉक के लिए, लेकिन मैं ही कहना चाहता था कि जैसे हम इकोनॉमिक एक्टिविटीज़ की बात कर रहे हैं, तो अब्दुल्ला शाहबानी साहब पहले म्यूनिसिपल प्रेसिडेंट रह चुके हैं, उनको उस वक्त से मैं जानता हूँ. तो मेरा ये मानना है कि अगर हम जॉली यहाँ के जो बीचेस हैं उसको ही अगर ढंग से साफ सुथरा और क्लीननेस कर दें, और एक तो बेसिक टॉयलेट फैसिलिटी, यूरिन फैसिलिटीज़ है, 2-4 शॉपिंग शॉप्स अच्छी बना दें, तो
तो आई थिंक मुझे लगता है कि नॉट लेस देन 5,000 पीपल कैन गेट एम्प्लॉयमेंट एट वन प्लेस विदाउट लिविंग हेक्टर. So maybe I request Naz Saab and Anshul Saab as a part of CSR activity also, some of them, and maybe this building can also come forward to maintain. Because see, I have been world over, I have been to UK, Australia, everywhere. I just, that's what I was discussing with ಖಾಜಿ ಅಬ್ಬರ್ ರಬ್ ಹಾಗೂ ಮೌಲಾನಾ ಸ್ವಾಜಾ ಮೊಹಿನುದ್ದೀನ್ ಮಾತನಾಡಿದರು. ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ಅಂಜುಮನ್ ಅಧ್ಯಕ್ಷ ಯೂನುಸ್ ಖಾಜಿಯಾ ಮುಂತಾದವರು ಉಪಸ್ಥಿತರಿದ್ದರು. ಸಚಿವ ಮಂಕಾಳ್ ವೈದ್ಯ ಟ್ರೇಡ್ ಎಕ್ಸ್ಪೋ 2025 ಅನ್ನು ವೀಕ್ಷಿಸಿ ಶುಭ ಹಾರೈಸಿದರು. ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನೌಮಾನ್ ಪಟೇಲ್, ಗುಫ್ರಾನ್ ಲಂಕಾ, ಅಬ್ದುಲ್ ಮುಯಿನ್ ಕಾಡ್ಲಿ ಮುಂತಾದವರು ಉಪಸ್ಥಿತರಿದ್ದರು. ಐಎನ್ಎಫ್ನ ಮಾಜ್ ಚುಕಾಕೋ ಪ್ರಾಸ್ತಾವಿಕ ಮಾತನಾಡಿದರು. ಕನಾರಂ ಮೊಹಮ್ಮದ್ ನೌಮಾನ್ ಪಟೇಲ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಅಬ್ದುಲ್ ಮೊಮಿನ್ ಕಾಡ್ಲಿ ವಂದಿಸಿದರು.